ಮಾಜಿ ಶಾಸಕನ ಬೀದಿ ರಂಪಾಟ ಅನ್ನುವಂಥದ್ದು ಮೂಡಿಗೆರೆಯ ಮಾಜಿ ಶಾಸಕ ಕುಮಾರಸ್ವಾಮಿ ಮತ್ತು ಅವರ ಕುಟುಂಬದ ನಡುವಿನ ಬೀದಿ ರಂಪಾಟ ಇವತ್ತು ಈ ಒಂದು ಶಾಸಕರ ಭವನದ ಹೊರಭಾಗದಲ್ಲಿ ನಡೆದಿದೆ ಅನ್ನುವಂಥದ್ದು. ಯಾಕೆ ಏನಕ್ಕೆ ಏನಕ್ಕೆ ಈಗ ನಮಸ್ಕಾರ ಅಲ್ಲ ಅಲ್ಲ ಅಲ್ಲಿ ಬಂದಿರೋದು ಗೊತ್ತಾಗಿ ಇಲ್ಲ ಗೊತ್ತಾದ್ರೆ ಅವ್ರು ಇರೋದೇ ಇಲ್ಲ ಹಾಗೆ ಡೌಟ್ ಇರ್ಬೋದು ಅದೇ ಗೊತ್ತಿರ್ಬೋದಾ ಗೊತ್ತಾಗ್ಬೋದು. ಹೀಗೆ ತನ್ನ ಪತಿಗಾಗಿ ಹುಡುಕ್ತಿರುವಂಥದ್ದು ಮೂಡಿಗೆರೆಯ ಮಾಜಿ ಶಾಸಕ MP ಕುಮಾರಸ್ವಾಮಿ ಅವರ ಪತ್ನಿ. ಈಕೆ ಶಾಸಕರ ಭವನದ ಅವರ ಕೊಠಡಿಯ ಸಮೀಪ ಅವರನ್ನು ಮತ್ತು ಅಲ್ಲಿ ಶಾಸಕರ ಭವನದ ಹಾಲ್ಗಳಲ್ಲಿ ಮೊದಲಿಗೆ ಅವರನ್ನು ಹುಡುಕ್ತಾರೆ. ಅವರು ಸಿಗದೇ ಇದ್ದಾಗ ಕೆಳಗಡೆ ಕಾರ್ ಪಾರ್ಕಿಂಗ್ ಏರಿಯಾದಲ್ಲಿ ಅವರಿಗೆ ಕುಮಾರಸ್ವಾಮಿ ಸಿಗ್ತಾರೆ. ಅಲ್ಲಿ ಒಂದು ರಂಪಾಟ ನಡೆಯುತ್ತೆ. 6 ತಿಂಗಳಿಂದನೂ ಕೂಡ ಮನೆಗೆ ಹೋಗಿರಲಿಲ್ವಂತೆ ಮೂಡಿಗೆರೆಯ ಮಾಜಿ ಶಾಸಕ MP ಕುಮಾರಸ್ವಾಮಿ ಅವರು. ಇನ್ನು ಕಾರ್ ಪಾರ್ಕಿಂಗ್ನಲ್ಲಿ ನಡೆದಂತಹ ರಂಪಾಟ ಪೊಲೀಸ್ ಠಾಣೆಯ ಮೆಟ್ಟಿಲೇರಿತು. ಅಲ್ಲಿಯೂ ಕೂಡ ಈ ಶಾಸಕರು ಮತ್ತು ಅವರ ಪತ್ನಿಯ ನಡುವೆ ಒಂದು ರಂಪಾಟ ನಡೆದಿರುವಂತಹ ದೃಶ್ಯ ಸುವರ್ಣ ನ್ಯೂಸ್ ಎಕ್ಸ್ಕ್ಲೂಸಿವ್ ಆಗಿ ತೋರಿಸ್ತಾ ಇರುವಂತಹ. ನನ್ನ ಎಷ್ಟು ತಡಿತಾ ಇದ್ರೆ ಅವ್ನು ತಡಿಬೇಕು ತಾನೆ. ನೀವು ಪೊಲೀಸರು ಅದು ನನ್ನ ತಡ ಮೇಲೆ ಅವನು ತಡಿಬೇಕು ತಾನೆ. ನನ್ಗೇನು ಅವ್ರಿಗೆ ಸುಮ್ಮನೆ ಇದು ಶಾಸಕರ ಭವನದ ಪೊಲೀಸ್ ಠಾಣೆಯ ಒಳಭಾಗದಲ್ಲಿ ಕಂಡುಬಂದಂತಹ ದೃಶ್ಯ. ಮೂಡಿಗೆರೆಯ ಮಾಜಿ ಶಾಸಕ MP ಕುಮಾರಸ್ವಾಮಿ ಮತ್ತು ಅವರ ಪತ್ನಿ ಹಾಗೂ ಅವರ ಪತ್ನಿ ಮನೆಯವರ ಕಡೆಯಿಂದ ನಡೆದಂತಹ ಗಲಾಟೆ. ಪೊಲೀಸ್ ಠಾಣೆಯ ಮೆಟ್ಟಿಲೇರಿದ್ರು ಕೂಡ ಅಲ್ಲಿಯೂ ವಾಗ್ವಾದಗಳು ನಡೀತಾ ಇತ್ತು. ಅಲ್ಲಿ ಹಲ್ಲೆಗೆ ಮುಂದಾದರು ಎನ್ನುವಂಥ ಒಂದು ಆರೋಪ ಕೂಡ MP ಕುಮಾರಸ್ವಾಮಿ ಅವರ ಮೇಲೆ ಕೇಳಿಬಂತು. ಈ ಸಂದರ್ಭದಲ್ಲಿ ಒಂದು ರೀತಿಯಾದಂತಹ ಗಲಾಟೆಯ ವಾತಾವರಣ ಕೂಡ ಅಲ್ಲಿತ್ತು ಅನ್ನುವಂಥದ್ದು. ಇದು ಶಾಸಕರ ಭವನದ ಪೊಲೀಸ್ ಠಾಣೆಯ ಒಳಭಾಗದಲ್ಲಿ ಇಬ್ಬರು ಗಂಡ ಹೆಂಡತಿಯ ನಡುವೆ ನಡೆದಂಥ ಒಂದು ವಾಗ್ವಾದ. ಇದು ಪೊಲೀಸ್ ಠಾಣೆಯ ಮೆಟ್ಟಿಲೇರಿತ್ತು ಜಗಳ. ಪೊಲೀಸರ ಸಮ್ಮುಖದಲ್ಲಿಯೇ ಈ ಒಂದು ಮಾತುಕತೆ ಕೂಡ ನಡೀತು. ಅಲ್ಲಿಯೂ ಕೂಡ ಒಬ್ಬರನ್ನ ಒಬ್ಬರು ಬೈದುಕೊಂಡ್ರು ಮತ್ತು ಒಬ್ಬರನ್ನ ಒಬ್ಬರು ನಿಂದನೆ ಮಾಡಿದ್ರು ಅನ್ನುವಂಥದ್ದು. ಮೂಡಿಗೆರೆಯ ಮಾಜಿ ಶಾಸಕ MP ಕುಮಾರಸ್ವಾಮಿ ಅವರ ಕುಟುಂಬದ ಬೀದಿ ಜಗಳ ಇದು ಅನ್ನುವಂಥದ್ದು. ಈಗಾಗಲೇ 6 ತಿಂಗಳಿಂದ ಮನೆಗೆ ಬರದ ಪತಿಯನ್ನು ಹುಡುಕಿಕೊಂಡು ಇವತ್ತು ಮಾಜಿ ಶಾಸಕರ ಪತ್ನಿ ಶಾಸಕರ ಭವನಕ್ಕೆ ಬಂದಿದ್ದರು. ಅಲ್ಲಿ ಸಿಕ್ಕಂತಹ ಮಾಜಿ ಶಾಸಕ ಮತ್ತು ಅವರ ಪತ್ನಿಯ ನಡುವೆ ಒಂದು ವಾಗ್ವಾದ ನಡೀತೆ. ತದನಂತರ ಈ ಒಂದು ಗಲಾಟೆ ಪೊಲೀಸ್ ಠಾಣೆಯ ಮೆಟ್ಟಿಲೇರುತ್ತೆ. ಅಲ್ಲಿಯೂ ಕೂಡ ವಾದ ವಿವಾದಗಳು ಮುಂದುವರಿಯುತ್ತೆ. ನಿನ್ನ ನಡುವೆ ಅಂಡರ್ಸ್ಟ್ಯಾಂಡಿಂಗ್ ಇಲ್ಲ, ನೀನು ನನಗೆ ಮಾಟ ಮಾಡಿಸಿದ್ಯಾ ಅಂತ ಮಾಜಿ ಶಾಸಕರು ತಮ್ಮ ಪತ್ನಿಯ ಮೇಲೆ ಆರೋಪ ಮಾಡ್ತಾರೆ. ಅದನ್ನು ಅಲ್ಲೆಗೆಳೆದಂತಹ ಪತ್ನಿ 6 ತಿಂಗಳು ಮನೆಗೆ ಬರದೇ ಇರೋದನ್ನು ಪ್ರಶ್ನಿಸ್ತಾರೆ. ఏందా
ತಡಿಬೇಕು ನೀವು ನೀವು ಪೊಲೀಸರು ಅದು ನನ್ನ ತೊಡ ಮೇಲೆ ಅವನು ತಡಿಬೇಕು ತಾನೆ ನನ್ಗೇನು ಅವ್ರಿಗೆ ಸುಮ್ಮನೆ ಎಲ್ಲೂ ಹೋಗಲ್ಲ, ಎಲ್ಲಿ ಹೋಗ್ತಾನೆ, ಎಲ್ಲಿ ದಾರಿ ಇದೆಯಾ ಅಲ್ಲಿ ಹೋಗಕ್ಕೆ? ದಾರಿ ತಾಳ್ಮೆ ತಗೋತೀಯಪ್ಪ. ನಿಮ್ಮ ಮನೇಲಿ ಈ ತರ ಆಗಿದ್ರೆ ನೀವು ತಾಳ್ಮೆ ತಗೋತೇನೆ ಇದ್ರಿ. ನಮ್ಮ ಮನೆಗೆ ಹಾಕ್ರೆ ಆಗ್ತದೆ, ನಿಮ್ಮ ಮನೆಗೆ ಆಗಿದೆ ಸರ್. ಸರಿಯಾಗಿ ಮಾಡಿ, ನೀವು ದಯವಿಟ್ಟು ಮಾಡಿ ಇದನ್ನೆಲ್ಲ ಅದನ್ನೆಲ್ಲ ರೆಕಾರ್ಡ್ ಮಾಡಿ ನೀವು ನೋಡಿ ಹೆಂಗ್ ಹೊಡೆದಿದ್ದಾರೆ ನನಗೆ ಪೊಲೀಸ್ ಸ್ಟೇಷನ್ ಅಲ್ಲಿ ಹೊಡೆದಿದ್ದಾರೆ. ಈ ಮನೇಲಿ ನನಗೆ ಎಷ್ಟು ತೊಂದರೆ ಕೊಡ್ಬಾರ್ದು ನೋಡಿ ನೋಡಿ ಇಲ್ಲಿ ಯಾವ ತರ ಏಟ್ ಆಗಿದೆ ನನಗೆ. ಈ ಮನೇಲಿ ನನ್ನ ಮೇಲೆ ಎಷ್ಟು ದೌರ್ಜನ್ಯ ನಡೀಬಹುದು. ಪೊಲೀಸ್ ಸ್ಟೇಷನ್ ಅಲ್ಲಿ ಹೊಡಿತಾರೆ ಅಂದ್ರೆ ಮನೇಲಿ ಹೇಗೆ ಹೊಡಿಬಹುದು ನನಗೆ ನೋಡಿ. ಈ ತರ ದೌರ್ಜನ್ಯ ನಡೆಸ್ತಾ ಇದ್ದಾರೆ ಪೊಲೀಸ್ ಸ್ಟೇಷನ್ ಅಲ್ಲಿ. ನನ್ಗೆ ಹೊಡೆದಿದ್ದಾರೆ ನೋಡಿ ಇಲ್ಲಿ ಪೊಲೀಸ್ ಅವ್ರ ಮುಂದೆ. ಇವನ್ನೆಲ್ಲ ಬಿಟ್ಟು ಮರ್ಯಾದೆಯಿಂದ ನನ್ನ ಜೊತೆ ಜೀವನ ಮಾಡಿ ಅಂತ ಕೇಳ್ಕೊಳಕ್ ಬಂದ್ರೆ ಸ್ಟೇಷನ್ ಅಲ್ಲಿ ಹೊಡೆದಿದ್ದಾರೆ. ಕೇಳಿ ಬನ್ನಿ ನೀವೇ ಏನು ಅಂತ ಕಂಪ್ಲೇಂಟ್. ನಾನೇನು ಫ್ಯಾಮಿಲಿ ಮ್ಯಾಟ್ರ್ ಇದೆಲ್ಲ ದೊಡ್ಡದಾಗಬಾರ್ದು ಅನ್ನೋದಕ್ಕೋಸ್ಕರ ನಾನು ಏನು ಕಂಪ್ಲೇಂಟ್ ಕೊಟ್ಟಿಲ್ಲ. ನಾನು ಏನಕ್ಕೆ ಹಿಂಗೆ ನಂಗೆ ಅನ್ಯಾಯ ಮಾಡ್ತಾ ಇದ್ದೀರಾ, ನನ್ನ ಜೊತೆ ಬನ್ನಿ ಜೀವನ ಮಾಡಿ ಅಂತ ಹೇಳಿದ್ರೆ ಈಗ ಈ ರೀತಿ ಪೊಲೀಸ್ ಸ್ಟೇಷನಲ್ಲಿ ಹಿಂಗೆ ಹೊಡಿತಾರೆ ಅಂದ್ರೆ ನನಗೆ ಮನೇಲಿ ಎಷ್ಟು ತೊಂದರೆ ಆಗ್ಬೋದು ಅಂತ ಹೇಳ್ಕೊಂಡು ನೀವೇ ಗೆಸ್ ಮಾಡಿ. ಬಂದಿಲ್ಲ ಅವ್ರ ಮನೆಗೆ. ಜನವರಿ 1ನೇ ತಾರೀಕು ಹೋದವರು ಇವತ್ತವರೆಗೂ ಬಂದಿಲ್ಲ. ನೀವೇ ನೋಡಿದ್ರಲ್ಲ ನೀವೇ ಇದ್ರಲ್ಲ. ನಾನು ಕಾರ್ ಕೀ ಇಟ್ಕೊಂಡಿದ್ಕೆ ಸಿಕ್ಕಿದ್ರು. ಅದಕ್ಕೆ ಬಂದು ಇಲ್ಲಿ ನೋಡಿ ಯಾವ ತರ ನಡ್ಕೊತಾ ಇದ್ದಾರೆ ನೋಡಿ. ನನ್ನ ತಾಯಿ ಮತ್ತೆ ನನ್ನ ಚಿಕ್ಕಮ್ಮ ಬಂದು ಕೇಳಿದ್ದಾರೆ, ಇವ್ ನನ್ನ ತಮ್ಮ ಎಲ್ರಿಗೂ ಹೆಂಗ್ ಹೊಡಿತಾ ಇದಾರೆ, ಹೆಂಗ್ ಮಾತಾಡ್ತಾ ಇದಾರೆ ಕೇಳಿ. ನನಗೆ ನೋಡಿ ನಮ್ಮ ತಾಯಿ ಮುಂದೆ ಸ್ಟೇಷನ್ ಮುಂದೆ ನಿಮ್ಗಳ ಮುಂದೆ ಹಿಂಗ್ ಹೊಡಿತಾ ಇದ್ದಾರೆ ನೋಡಿ. ಇಲ್ಲಿ ಹೆಂಗ್ ಆಗಿದೆ ನನಗೆ. ಸರಿಯಾಗಿ ಮಾಡಿ, ನೀವು ದಯವಿಟ್ಟು ಮಾಡಿ ಇದನ್ನೆಲ್ಲ ಅದನ್ನೆಲ್ಲ ರೆಕಾರ್ಡ್ ಮಾಡಿ ನೀವು ನೋಡಿ ಹೆಂಗ್ ಹೊಡೆದಿದ್ದಾರೆ ನನಗೆ ಪೊಲೀಸ್ ಸ್ಟೇಷನ್ ಅಲ್ಲಿ ಹೊಡೆದಿದ್ದಾರೆ. ಈ ಮನೇಲಿ ನನಗೆ ಎಷ್ಟು ತೊಂದರೆ ಕೊಡ್ಬಾರ್ದು ನೋಡಿ ನೋಡಿ ಇಲ್ಲಿ ಯಾವ ತರ ಏಟ್ ಆಗಿದೆ ನನಗೆ. ಈ ಮನೇಲಿ ನನ್ನ ಮೇಲೆ ಎಷ್ಟು ದೌರ್ಜನ್ಯ ನಡೀಬಹುದು. ಪೊಲೀಸ್ ಸ್ಟೇಷನ್ ಅಲ್ಲಿ ಹೊಡಿತಾರೆ ಅಂದ್ರೆ ಮನೇಲಿ ಹೇಗೆ ಹೊಡಿಬಹುದು ನನಗೆ ನೋಡಿ. ಈ ತರ ದೌರ್ಜನ್ಯ ನಡೆಸ್ತಾ ಇದ್ದಾರೆ ಪೊಲೀಸ್ ಸ್ಟೇಷನ್ ಅಲ್ಲಿ. ನನ್ಗೆ ಹೊಡೆದಿದ್ದಾರೆ ನೋಡಿ ಇಲ್ಲಿ ಪೊಲೀಸ್ ಅವ್ರ ಮುಂದೆ. ಇವನ್ನೆಲ್ಲ ಬಿಟ್ಟು ಮರ್ಯಾದೆಯಿಂದ ನನ್ನ ಜೊತೆ ಜೀವನ ಮಾಡಿ ಅಂತ ಕೇಳ್ಕೊಳಕ್ ಬಂದ್ರೆ ಸ್ಟೇಷನ್ ಅಲ್ಲಿ ಹೊಡೆದಿದ್ದಾರೆ. ಕೇಳಿ ಬನ್ನಿ ನೀವೇ ಏನು ಅಂತ ಕಂಪ್ಲೇಂಟ್. ನಾನೇನು ಫ್ಯಾಮಿಲಿ ಮ್ಯಾಟ್ರ್ ಇದೆಲ್ಲ ದೊಡ್ಡದಾಗಬಾರ್ದು ಅನ್ನೋದಕ್ಕೋಸ್ಕರ ನಾನು ಏನು ಕಂಪ್ಲೇಂಟ್ ಕೊಟ್ಟಿಲ್ಲ. ನಾನು ಏನಕ್ಕೆ ಹಿಂಗೆ ನಂಗೆ ಅನ್ಯಾಯ ಮಾಡ್ತಾ ಇದ್ದೀರಾ, ನನ್ನ ಜೊತೆ ಬನ್ನಿ ಜೀವನ ಮಾಡಿ ಅಂತ ಹೇಳಿದ್ರೆ ಈಗ ಈ ರೀತಿ ಪೊಲೀಸ್ ಸ್ಟೇಷನಲ್ಲಿ ಹಿಂಗೆ ಹೊಡಿತಾರೆ ಅಂದ್ರೆ ನನಗೆ ಮನೇಲಿ ಎಷ್ಟು ತೊಂದರೆ ಆಗ್ಬೋದು ಅಂತ ಹೇಳ್ಕೊಂಡು ನೀವೇ ಗೆಸ್ ಮಾಡಿ. ಬಂದಿಲ್ಲ ಅವ್ರ ಮನೆಗೆ. ಜನವರಿ 1ನೇ ತಾರೀಕು ಹೋದವರು ಇವತ್ತವರೆಗೂ ಬಂದಿಲ್ಲ. ನೀವೇ ನೋಡಿದ್ರಲ್ಲ ನೀವೇ ಇದ್ರಲ್ಲ. ನಾನು ಕಾರ್ ಕೀ ಇಟ್ಕೊಂಡಿದ್ಕೆ ಇದು ಮೂಡಿಗೆರೆಯ ಮಾಜಿ ಶಾಸಕ MP ಕುಮಾರಸ್ವಾಮಿ ಅವರ ಪತ್ನಿಯ ಮಾತು. 6 ತಿಂಗಳಿಂದ ಮನೆಗೆ ಬಾರದ ಪತಿಯನ್ನು ಹುಡುಕಿಕೊಂಡು ಶಾಸಕರ ಭವನಕ್ಕೆ ಬಂದಂತಹ ಪತ್ನಿ ತದನಂತರ ಪತಿಯೊಂದಿಗೆ ವಾಗ್ವಾದಗಿಲ್ತಾರೆ. ಯಾವ ಕಾರಣಕ್ಕಾಗಿ ಮನೆಗೆ ಬಂದಿಲ್ಲ 6 ತಿಂಗಳಿಂದ ಅಂತ ಪ್ರಶ್ನಿಸಿದ್ರೆ ನಿನ್ನ ನಡುವೆ ಅಂಡರ್ಸ್ಟ್ಯಾಂಡಿಂಗ್ ಇಲ್ಲ, ನೀನು ಮಾಟ ಮಂತ್ರ ಮಾಡಿಸಿದ್ದೀಯಾ ಅಂತ ಮಾಜಿ ಶಾಸಕರಾದಂಥ MP ಕುಮಾರಸ್ವಾಮಿ ಹೇಳ್ತಾರೆ. ತದನಂತರ ಇವರ ಗಲಾಟೆ ಈ ಒಂದು ಶಾಸಕರ ಭವನದ ಪೊಲೀಸ್ ಠಾಣೆಗೆ ಶಿಫ್ಟ್ ಆಗುತ್ತೆ. ಆದರೆ ಅಲ್ಲಿ ನಿಜಕ್ಕೂ ಒಂದು ಹೈ ಡ್ರಾಮವೇ ನಡೀತೆ ಅನ್ನುವಂಥದ್ದು ಗಂಭೀರವಾದಂಥ ಆರೋಪವನ್ನು ಮಾಡ್ತಾರೆ ಸವಿತಾ ಕುಮಾರಸ್ವಾಮಿ. ಅವ್ರು ಹೇಳೋದಿಷ್ಟೇ, ಪೊಲೀಸರ ಮುಂದೆ ಪೊಲೀಸ್ ಠಾಣೆಯಲ್ಲಿಯೇ ನನ್ನ ತಮ್ಮ ಮತ್ತು ಅಮ್ಮನ ಮುಂಭಾಗದಲ್ಲಿ ನನಗೆ ಹಲ್ಲೆ ಮಾಡಿದ್ದಾರೆ ಎನ್ನುವಂಥ ಮಾತನ್ನ MP ಕುಮಾರಸ್ವಾಮಿ ಅವರ ಪತ್ನಿ ಸವಿತಾ ಅವರು ಹೇಳ್ತಾರೆ. ಹಾಗಾಗಿ ಪೊಲೀಸ್ ಠಾಣೆಯಲ್ಲಿ ಹೀಗೆ ಹೊಡೆಯೋರು ಇನ್ನು ನನ್ನ ಮನೆಯಲ್ಲಿ ಹೇಗೆ ಹೊಡೆಯೋದಿಲ್ಲ, ಇದನ್ನ ರಾದಂತ ಮಾಡಬಾರ್ದು, ನಾನು ಕಾಂಪ್ರಮೈಸ್ ಆಗಿ ಹೋಗಬೇಕು ಅಂತ ಅವರನ್ನ ಹುಡ್ಕೊಂಡು ಬಂದರೆ ನನಗೆ ಪೊಲೀಸ್ ಠಾಣೆಯಲ್ಲಿ ಹೊಡೆದಿದ್ದಾರೆ ಎನ್ನುವಂಥ ಮಾತನ್ನ ಮಾಧ್ಯಮಗಳಿಗೆ ಸವಿತಾ ಅವರು ಹೇಳ್ಕೊಳ್ತಾರೆ. ಇದು ಮೂಡಿಗೆರೆಯ ಮಾಜಿ ಶಾಸಕ MP ಕುಮಾರಸ್ವಾಮಿ ಅವರ
ಅವರ ಕತೆ. ಕಳೆದ 6 ತಿಂಗಳಿಂದಲೂ ಕೂಡ ಅವರು ಮಾಜಿ ಶಾಸಕರಾದಂಥ MP ಕುಮಾರಸ್ವಾಮಿ ತಮ್ಮ ಮನೆಗೆ ಹೋಗಿರಲಿಲ್ವಂತೆ. ಹಾಗಾಗಿ ತನ್ನ ಗಂಡನನ್ನ ಇವತ್ತು ಶಾಸಕರ ಭವನಕ್ಕೆ ಹುಡುಕೊಂಡು ಬರ್ತಾರೆ ಸವಿತಾ ಕುಮಾರಸ್ವಾಮಿ ಅವರು. ಸವಿತಾ ಬಂದ ತಕ್ಷಣ ಅಲ್ಲಿಂದ ತಪ್ಪಿಸಿಕೊಳ್ಳುವ ಪ್ರಯತ್ನವನ್ನು ಕೂಡ ಕುಮಾರಸ್ವಾಮಿ ಮಾಡ್ತಾರೆ. ಆದರೆ ನಡು ಬೀದಿಯಲ್ಲೇ ಹಿಡಿದು ಪ್ರಶ್ನಿಸಿದಾಗ ಅವರ ಈ ಒಂದು ಜಗಳ ಪೊಲೀಸ್ ಠಾಣೆಗೆ ಶಿಫ್ಟ್ ಆಗುತ್ತೆ. ಪೊಲೀಸ್ ಠಾಣೆಯಲ್ಲಿ ಪತ್ನಿ ಮೇಲೆ ಹಲ್ಲೆ ನಡೆಸಿದ್ದಾರೆ ಎನ್ನುವಂಥ ಆರೋಪವನ್ನ ಅವರ ಪತ್ನಿ ಸವಿತಾ ಮಾಡ್ತಿದ್ದಾರೆ. ಹೊಡಿತಾ ಇದ್ದಾರೆ ನೋಡಿ, ಇಲ್ಲಿ ಹೆಂಗಾಗಿದೆ ನನಗೆ. ಒಂದು ಕ್ಷೇತ್ರದ ಪ್ರತಿನಿಧಿಯಾಗಿ ಆ ಕ್ಷೇತ್ರದ ಜನರಿಗೆ ಮಾದರಿಯಾಗಬೇಕಾಗಿದ್ದಂತಹ ಒಂದು ಕುಟುಂಬದ ಬೀದಿ ರಂಪಾಟದ ಕತೆ ಇದು. ಮೂಡಿಗೆರೆಯ ಮಾಜಿ ಶಾಸಕ MP ಕುಮಾರಸ್ವಾಮಿ ಮತ್ತು ಅವರ ಪತ್ನಿಯ ನಡುವಿನ ರಾದ್ಧಾಂತ. ಆದರೆ ಇದು ಪೊಲೀಸ್ ಠಾಣೆಯಲ್ಲೇ ಒಬ್ಬ ಹೆಣ್ಣು ಮಗಳ ಮೇಲೆ ಮಾಜಿ ಶಾಸಕರು ಹೊಡೆದ್ರ ಎನ್ನುವಂಥ ಒಂದು ಅನುಮಾನ ಮೂಡ್ತಿರುವಂಥದ್ದು. ಅದನ್ನು ನಿಜ ಅಂತಿದ್ದಾರೆ ಅವರ ಪತ್ನಿ